ಟೌನ್ ಹಾಲ್ನಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ ವಾಟಾಳ್ ನಾಗರಾಜ್. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೂ ಈ ರ್ಯಾಲಿ ನಡೆಯುತ್ತೆ. ಸದ್ಯಕ್ಕೆ ವಾಟಾಳ್ ನಾಗರಾಜ್ ಅವರ ಮನೆ ಮುಂದೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅನ್ನೋದ್ರೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ವಾಟಾಳ್ ನಾಗರಾಜ್ ಮನೆ ಮುಂದೆ ಪೊಲೀಸ್ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಗೊಂಡಿದ್ದಾರೆ. ಈಗಾಗಲೇ ರ್ಯಾಲಿ ವಿಚಾರವಾಗಿ ನಾವು ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತಾ ಇದ್ರು. ಆದರೂ ನಾವು ಜಗ್ಗದೆ ರ್ಯಾಲಿ ಮಾಡ್ತೀವಿ ಅಂತ ಕನ್ನಡ ಪರ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಅದರ ನೇತೃತ್ವವನ್ನು ವಾಟಾಳ್ ನಾಗರಾಜ್ ಅವರು ವಹಿಸಿದ್ದಾರೆ. ಆಲ್ಮೋಸ್ಟ್ ಒಂದು 3,000ಕ್ಕೂ ಹೆಚ್ಚು ಆರ್ಗನೈಸೇಷನ್ಸನ್ನು ಒಟ್ಟುಗೂಡಿಸುವಂತಹ ಕೆಲಸವನ್ನು ಇವ್ರು ಮಾಡಿದ್ದಾರೆ. ಹೀಗಾಗಿ ಪ್ರತಿಭಟನೆ ಹೆಚ್ಚಾಗಬಾರ್ದು, ಕಾನೂನು ಸುವ್ಯವಸ್ಥೆಗೆ ಯಾವುದೇ ಧಕ್ಕೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಪೊಲೀಸರು ಅಲ್ಲಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗ್ತಾ ಇದ್ದಾರೆ. ಮತ್ತು ನೋಟಿಸನ್ನು ಕೂಡ ಕೊಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೆಲವು ಕನ್ನಡ ಪರ ಹೋರಾಟಗಾರರಿಗೆ ಈಗಾಗಲೇ ಒಂದು 4ರಿಂದ 5 ಸಲ ನೋಟಿಸ್ ಕೊಟ್ಟು ಯಾವುದೇ ಕಾರಣಕ್ಕೂ ರ್ಯಾಲಿಯಲ್ಲಿ ಪಾಲ್ಗೊಳ್ಳಬಾರ್ದು ಅಂತೆಲ್ಲ ಹೇಳೋ ಕೆಲಸ ಮಾಡಿದ್ದಾರೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಧನು. ಸದ್ಯಕ್ಕೆ ವಾಟಾಳ್ ನಾಗರಾಜ್ ಮನೆ ಮುಂದೆ ಹೇಗಿದೆ ಸಿಚುವೇಶನ್ ಅಂತ? ಎಸ್ ಮಮತಾ, ಇವತ್ತು ಕರ್ನಾಟಕ ಬಂದ್ ಹಿನ್ನೆಲೆಯಾಗಿ ಈಗ ವಾಟಾಳ್ ನಾಗರಾಜ್ ಅವರು 11 ಗಂಟೆಗೆ ಏನು ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಏನೋ ರ್ಯಾಲಿ ಇದೆ, ಪ್ರತಿಭಟನಾ ರ್ಯಾಲಿ. ಆ ಒಂದು ರ್ಯಾಲಿಯಲ್ಲಿ ಭಾಗಿಯಾಗ್ತಾರೆ. ಸೊ ಹಾಗಾಗಿ ಇವತ್ತು ಇನ್ನು ಈ ಮನೆ ಡಾಲರ್ಸ್ ಕಾಲೋನಿಯಲ್ಲಿರ್ತಕ್ಕಂಥ ವಾಟಾಳ್ ನಾಗರಾಜ್ ಅವ್ರ ಮನೆಯಲ್ಲೇ ಇರ್ತಕ್ಕಂಥದ್ದು 10 ಗಂಟೆ ನಂತರ ಅವರ ಮನೆಯಿಂದ ಆಚೆ ಬರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಕೆಲವರು ಕನ್ನಡ ಪರ ಸಂಘಟನೆ ಹೋರಾಟಗಾರರು ಏನಿದ್ದಾರೆ, ಕನ್ನಡ ಪರ ಸಂಘಟನೆಯವರು ಕೂಡ ಇಲ್ಲಿ 9 ಗಂಟೆ ನಂತರ ಬಂದು ತದನಂತರ ವಾಟಾಳ್ ನಾಗರಾಜ್ ಅವರು ಮತ್ತು ಸಂಘಟನೆಯವರು ಕೂಡ ಈ ಮನೆಯಿಂದ ತೆರಳುವಂಥದ್ದು ಸಾಧ್ಯತೆ ಇರುವಂಥದ್ದು. ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈಗ ಮನೆಯ ಮುಂದೆ ಪೊಲೀಸ್ ಸಿಬ್ಬಂದಿಗಳ ಸಂಜಯ್ ನಗರ ಪೊಲೀಸ್ ಠಾಣೆಯ ಒಂದಿಷ್ಟು ಸಿಬ್ಬಂದಿಗಳನ್ನ ಈಗ ನೇಮಕ ಮಾಡಿರ್ತಕ್ಕಂಥದ್ದು. ಸದ್ಯದ ಚಿತ್ರಣ ಈಗ ವಾಟಾಳ್ ನಾಗರಾಜ್ ಅವರ ಮನೆ ಮುಂದೆ ಇರ್ತಕ್ಕಂಥದ್ದು. ಮತ್ತೆ 11 ಗಂಟೆ ನಂತರ ಈ ಒಂದು ಪ್ರತಿಭಟನಾ ರ್ಯಾಲಿ ಏನಿದೆ ಟೌನ್ ಹಾಲ್ನಿಂದ ಮತ್ತೆ ಫ್ರೀಡಂ ಪಾರ್ಕ್ವರೆಗೂ ಆ ಒಂದು ರ್ಯಾಲಿಯಲ್ಲಿ ಭಾಗಿಯಾಗ್ತಾರೆ. ವಿವಿಧ ಸಂಘಟನೆಗಳು ಮತ್ತು ಆಟೋ ಸಂಘಟನೆಗಳು, ಸಾರಾ ಗೋವಿಂದ್ ಅವರು ಮತ್ತೆ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇರತಕ್ಕಂಥ. ಹಾಗಾಗಿ 10 ಗಂಟೆಯ ನಂತರ ವಾಟಾಳ್ ನಾಗರಾಜ್ ಅವರು ಆಚೆ ಬರ್ತಕ್ಕಂಥದ್ದು. ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಕೂಡ ನೋಟಿಸನ್ನು ಕೂಡ ಜಾರಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಕ್ಷಣದಲ್ಲೂ ಅವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇರೋ ಕಾರಣದಿಂದ 10 ಗಂಟೆ ನಂತರ ವಾಟಾಳ್ ನಾಗರಾಜ್ ಅವರು ತಮ್ಮ ನಿವಾಸದಿಂದ ತೆರಳುವಂಥ ಸಾಧ್ಯತೆ ಇರತಕ್ಕಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಧನು.